ಗಾನ ಕೋಗಿಲೆ ಸ್ವರ ಸಾಮ್ರಾಜ್ಞೆ ಎಸ್ ಜಾನಕಿ ಅಮ್ಮನವರು ವಿಧಿವಶರಾಗಿದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜು ಗ್ರೌಂಡ್ನಲ್ಲಿ ಪಾರ್ಥಿವವನ್ನು ಇಡಲಾಗಿದೆ. ಸ್ಯಾಂಡಲ್ವುಡ್ನ ನಟ ನಟಿಯರೆಲ್ಲರೂ ಕೂಡ ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಜಾನಕಿ ಅಮ್ಮನವರನ್ನ ಪ್ರತಿಯೊಬ್ಬರೂ ಕೂಡ ನೆನಪು ಮಾಡಿಕೊಳ್ತಾ ಇರುವಂಥದ್ದು. ಮಗುವಿನಂಥ ಮನಸ್ಸುಳ್ಳಂತಹ ಜಾನಕಿ ಅಮ್ಮನವರು ನೇರ ಪ್ರಸಾರದ ದೃಶ್ಯ ಇದು. ರಾಜೇಶ್ ಕೃಷ್ಣನ್ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಎಷ್ಟೊಂದು ಭಾಷೆಗಳಲ್ಲಿ ಹಾಡಿರುವಂಥವರು, ಧ್ವನಿ ಕೊಟ್ಟವರು, ನಮ್ಮ ಭಾರತದಲ್ಲೇ ಅಲ್ಲದೆ ಶ್ರೀಲಂಕಾದ ಸಿಂಹಳದಲ್ಲಿ ಕೂಡ ಹಾಡಿರುವಂಥವರು. ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಯುಗಳ ಗೀತೆ 1959ರಲ್ಲಿ ಮಹಿಷಾಸುರ ಮರ್ದಿನಿ GK ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಗಾಯಕರಾಗಿ ಪರಿಚಯ ಆಗಿದ್ದವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ಜೊತೆ ಹಾಡಿದವರು ಜಾನಕಮ್ಮ ಅವರು. ಈ ರೀತಿಯಲ್ಲಿ ಒಂದು ರೀತಿ ಹತ್ರ ಆಗ್ತಾರೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ಹತ್ರ ಆಗೋದೇನು ಅಂದರೆ ಅವರು ಕೃಷ್ಣ ಭಕ್ತರು. ನನಗೆ ಕೃಷ್ಣ ಇಷ್ಟವಾದ ದೇವರು. ಸೊ ಅವ್ರಿಗೆ ಯಾವಾಗಲೂ ನಾನು ಉಡುಪಿಗೆ ಹೋದಾಗ ಮತ್ತು ಕೃಷ್ಣನ ಹೋದಾಗ ಗುರುವಾಯೂರ್ಗೆ ಹೋದಾಗ ಜಾನಕಮ್ಮನ ಬಗ್ಗೆ ಹೇಳ್ತಾನೇ ಇರೋರು, ನಾನು ಕೇಳ್ತಾನೇ ಇರ್ತಿದ್ದೆ. ಈಗ ತಾನೇ ಬಂದು ಹೋದರು ಅನ್ನೋರು, ಅಥವಾ ಈಗ ಬಂದು ಹೋಗಿದ್ದಾರೆ ಅನ್ನೋರು, ಅವ್ರು ಬರ್ತಾ ಇದ್ದಾರೆ ಆಮೇಲೆ ಅನ್ನೋದು. ಹೆಂಗೋ ನಾವು ಭೇಟಿ ಮಾಡಿಲ್ಲ. ಬಟ್ ಈ ಥರ ಭೇಟಿ ಮಾಡಿದ್ದು ನನಗೊಂದು ರೀತಿ ಸಂಕಟದ ವಿಚಾರವೇ. ಆದರೆ ಅವರ ಸಂಗೀತ, ಅವರ ವಿದ್ಯೆ, ಅವರ ವಿನಯತೆ ಅದಷ್ಟು ಕೂಡ ಶಾಶ್ವತವಾಗಿ ನಮ್ಮೆಲ್ಲರ ಹೃದಯಗಳಲ್ಲಿ, ಮನಸ್ಸಲ್ಲಿ ಸದಾಕಾಲ ಇರುತ್ತೆ, ಉಳಿಯುತ್ತೆ ಅಂತ ನಾನು ನಂಬಿದ್ದೀನಿ. ಅದು ಹೇಳೋ ಅವಶ್ಯಕತೆಯೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಬಟ್ ವಿ ಹ್ಯಾವ್ ಟ್ರೂಲಿ ಲಾಸ್ಟ್ ಒನ್ ಆಫ್ ಇಂಡಿಯಾಸ್ ಬೆಸ್ಟ್ ಎವರ್ ಸಿಂಗರ್ಸ್. ಆ್ಯಂಡ್ ಅವರ ಪ್ರತಿಭೆ ಬಗ್ಗೆ ಏನು ಹೇಳೋದು, ಇಟ್ ಈಸ್ ಲೈಕ್ ಮೋಸ್ಟ್ ಎಫರ್ಟ್ಲೆಸ್. ಅಂದರೆ ಸ್ಟುಡಿಯೋದಲ್ಲಿ ಎಷ್ಟೋ ಒಂದು ಹಾಡುಗಳು ಅವರು ಹಾಡಬೇಕಾದ್ರೆ, ನಾನು ಹಂಸಲೇಖ ಸರ್ ಜೊತೆ ಇರಬೇಕಾದ್ರೆ ಅಥವಾ ಬೇರೆಯವ್ರ ಜೊತೆ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಹ್ಯಾಡ್ ದಿ ಆಪರ್ಚುನಿಟಿ ಆಫ್ ಸೀಯಿಂಗ್ ಹರ್ ಸಿಂಗ್, ಅಂದರೆ ಲೈವ್ ಆಗಿ ಹಾಡೋದಕ್ಕೆ. ಅಷ್ಟು ಲೀಲಾಜಾಲವಾಗಿ ಯಾವುದೇ ಹಾಡು ಕೊಟ್ಟರು, ಯಾವುದೇ ಇಮೋಷನ್ ಇರಲಿ, ಯಾವುದೇ ಧಾಟಿಯ ಹಾಡಿರಲಿ, ಶಾಸ್ತ್ರೀಯ ಸಂಗೀತವಾಗಿರಲಿ, ಭಾವಗೀತೆ ಆಗಿರಲಿ, ಭಕ್ತಿಗೀತೆ ಆಗಿರಲಿ, ಅಥವಾ ಒಂದು ರೊಮ್ಯಾಂಟಿಕ್ ಸಾಂಗ್ ಇರಲಿ, ಅಷ್ಟು ಈಸಿಯಾಗಿ ಎಫರ್ಟ್ಲೆಸ್ ಆಗಿ ವಿತ್, ಅಂದರೆ ಶಿ ವಾಸ್ ಒಂದೊಂದು ಹಾಡು ಕೂಡ ಇಟ್ ವಾಸ್ ಕ್ರಿಯೇಟಿಂಗ್ ಅ ಸ್ಟೋರಿ. ಅಂದರೆ ಹೇಗೆ ನಮ್ಮ SP ಬಾಲಸುಬ್ರಹ್ಮಣ್ಯಂ ಸರ್ ಅವರು ಒಂದು ಹಾಡು ಹಾಡಿದಾಗ ಈ ಪರ್ಟಿಕ್ಯುಲರ್ ಹೀರೋ, ಈ ಪರ್ಟಿಕ್ಯುಲರ್ ಇಮೋಷನ್ ಅಂತ ಫಿಕ್ಸ್ ಆಗ್ತಾಯಿತ್ತು, ಆ ಮಟ್ಟದ ಒಂದು ಪರ್ಫಾರ್ಮೆನ್ಸು, ಆ ಮಟ್ಟದ ಒಂದು ಗಾಯನ ಅವರಲ್ಲಿತ್ತು. ಆ್ಯಂಡ್ ಅವ್ರು ಹಾಡದೇ ಇರೋ ಭಾಷೆನೇ ಇಲ್ಲ. ಶಿ ಹಸ್ ಸಂಗ್ ಇನ್ ಆಲ್ ಲ್ಯಾಂಗ್ವೇಜಸ್. ಭಾರತದಲ್ಲಿ ಎಷ್ಟು ಭಾಷೆಗಳಿದೆ ಅಷ್ಟು ಭಾಷೆಗಳಲ್ಲಿ ಹಾಡಿದ್ದಾರೆ ಅವರು. ಅಂಥ ಆ್ಯಕ್ಚುಲಿ ನಮ್ಮ ಪುಣ್ಯ, ಅವರು ಕೊನೆಗಾಲಿ ಟೈಮಲ್ಲಿ ಇಲ್ಲಿ ನಮ್ಮ ಮೈಸೂರಲ್ಲಿ ಬಂದು ನೆಲೆಸಿದ್ದು ಅದು ನಮ್ಮ ಪುಣ್ಯ ಅಂತ ಅನ್ಕೋತೀನಿ. ಶಿ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್ ಹಿಯರ್. ಸೊ ವಿ ಆರ್ ವೆರಿ ಲಕ್ಕಿ. ಯಾಕೆಂದರೆ ಲಾಸ್ಟ್ ಡೇಸ್ ಅವರು ಇಲ್ಲಿ ನಮ್ಮ ನಾಡಲ್ಲಿ, ನಮ್ಮ ರಾಜ್ಯದಲ್ಲಿ, ಮೈಸೂರಲ್ಲಿ ಬಂದು ಇದ್ದು ನಮ್ಮೆಲ್ರಿಗೂ ಅವರ ಪ್ರೆಸೆನ್ಸಿನ, ಅವರ ಒಂದು ಉಪಸ್ಥಿತಿಯ ಒಂದು ಆಶೀರ್ವಾದವನ್ನು ನೀಡಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆ್ಯಂಡ್ ಅವರಿಂದ ಸ್ಫೂರ್ತಿಗೊಂಡ ಅನೇಕ ಗಾಯಕಿಯರಲ್ಲಿ ನಾನು ಕೂಡ ಒಬ್ಬ. ಸೊ ಮೇ ಹರ್ ಸೋಲ್ ರೆಸ್ಟ್ ಇನ್ ಪೀಸ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೊಳ್ಳೆ ತಮಿಳ್ ಆಕ್ಟರ್ ಬರಬೇಕಾಗಿತ್ತಲ್ಲ ಸರ್, ಒಳ್ಳೊಳ್ಳೆ ತಮಿಳ್ ಆಕ್ಟರ್ಗಳು ಮತ್ತು ಯಾರು ಬಂದಿರಲ್ಲ ಇತ್ತೀಚೆಗೆ. ಅಂದರೆ ಅಫ್ಕೋರ್ಸ್ ಸರಿಗಮಪ ವೇದಿಕೆಯಲ್ಲಿ ಇನಿಷಿಯಲ್ ಸೀಸನ್ಸಲ್ಲಿ ಅವ್ರ ಜೊತೆ ಜಡ್ಜ್ ಆಗಿ ಕೂತ್ಕೊಳ್ಳೋಂಥ ಸೌಭಾಗ್ಯ ನನಗೆ ಸಿಕ್ತು. ಸೊ ಆ ಟೈಮಲ್ಲಿ ಸ್ವಲ್ಪ ಒಡನಾಟ ಇತ್ತು. ಅಬೌಟ್ 3-4 ಇಯರ್ಸ್ ಬ್ಯಾಕ್ ಅಂತ ಹೇಳ್ತಾರೆ. ಯಾಕಂದರೆ ಅದಾದಮೇಲೆ ಸ್ವಲ್ಪ ಸೆಕ್ಲೂಡರ್ ಆಗಿದ್ದರು ಅವರು, ಎಂಜಾಯಿಂಗ್ ಹರ್ ರಿಟೈರ್ಡ್ ಲೈಫ್. ಏನು ಅದು ಒಂದು ಗುಡ್ ಥಿಂಗ್ ಏನು ಅಂದರೆ ಶಿ ವಾಸ್ ನಾಟ್ ಲೈಕ್ ಬೆಡ್ ರಿಡನ್, ಶಿ ಡಿಡ್ಂಟ್ ಸಫರ್. ಅದು ಒಂದು ದೊಡ್ಡ ಒಂದು, ಯಾರಿಗಾದರೂ ಅದು ಒಂದು ದೊಡ್ಡ ವರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಶಿ ವಾಸ್ ಎಂಜಾಯಿಂಗ್ ಹರ್ ರಿಟೈರ್ಡ್ ಲೈಫ್. ಅಂದರೆ ಒಂದು 100 ವರ್ಷಕ್ಕೆ 200 ವರ್ಷಕ್ಕೆ 500 ವರ್ಷಕ್ಕೆ ಮಾಡುವಂಥ ಕೆಲಸ ಮಾಡಿ ಹೋಗಿದ್ದಾರೆ ಅವರು ಕೊಟ್ಟಂಥ ಹಾಡುಗಳು. ಸೊ ಹಾಗಾಗಿ
ಅದೇ ನಾನು ಹೇಳಿದ ಹಾಗೆ ಬರೀ ದೇಹ ನಮ್ಮನ್ನು ಬಿಟ್ಟು ಹೋಗಿದೆ. ಅವರ ಗಾಯನ, ಅದರ ಮೆಮರೀಸ್ ಶಾಶ್ವತವಾಗಿ ನಮ್ಮ ಜೊತೆ ಇರುತ್ತೆ, ನಮ್ಮ ನಾಡಿಗೇನೆ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜಾನಕಮ್ಮನ್ನ ನಾನು 1975ನೇ ಇಸ್ವಿಯಿಂದ ಬಲ್ಲೆ. ರಾಜ್ಕುಮಾರ್ ಅವ್ರ ಜೊತೆ ನನ್ನ ಪ್ರಥಮ ಚಿತ್ರ ಪ್ರೇಮದ ಕಾಣಿಕೆಗೆ ನಾನು ಹೋಗಿದ್ದಾಗ ಈ ಹೊಸದಾಗಿ ಯಾವುದೇ ಗಾಯಕಿ ಹೊಸದಾಗಿ ಕಲಾವಿದೆ ಬಂದರೆ ಜಾನಕಮ್ಮ ಅವರು ಹೊಸ ಕಲಾವಿದೆಯನ್ನು ಪರಿಚಯ ಮಾಡಿಕೊಡಿ ಅಂತ ಹೇಳೋರು. ಆಗೆಲ್ಲ ಲೈವ್ ಆರ್ಕೆಸ್ಟ್ರಾ ಇತ್ತು. ಆಗ ನಾವು ಅಲ್ಲಿ ಹೋಗಿ ಜಾನಕಮ್ಮ ಅವ್ರನ್ನ ನೋಡಿದಾಗ ನಮ್ಮ ವಾಯ್ಸನ್ನು ನೋಡಿ ಅವರು ಆ ವಾಯ್ಸಿನ ರೀತಿಯಲ್ಲಿ ಪ್ರತಿಯೊಬ್ಬ ಕಲಾವಿದೆಗೂ ಕೂಡ ಧ್ವನಿಯನ್ನು ನೀಡ್ತಾಯಿದ್ರು. ಅವರಲ್ಲಿ ಇರುವಷ್ಟು ವೈವಿಧ್ಯತೆ ನಾವು ಇನ್ಯಾರಲ್ಲೂ ಕಾಣೋಕ್ಕೆ ಸಾಧ್ಯವಿಲ್ಲ. ಅತ್ಯಂತ ಸರಳ. ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಇಷ್ಟು ದೊಡ್ಡ ರೆಕಾರ್ಡ್ ಮಾಡಿರ್ತಕ್ಕಂಥವರು ಬಹಳ ವಿರಳ ಅಂತ ನನಗನ್ಸುತ್ತೆ. ಕನಿಷ್ಠ 20 ಭಾಷೆಗಳಲ್ಲಿ 48,000 ಹಾಡು ಹೇಳೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಅಂಥ ಶ್ರೇಷ್ಠ ಗಾನ ಕೋಗಿಲೆ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.